ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಗೆ ಮೊಟ್ಟ ಮೊದಲನೇ ಬಾರಿಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಥಮವಾಗಿ ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದರ ಪರವಾಗಿ ನಾವು ನೀವೆಲ್ಲರೂ ಸೇರಿ ಒಂದು ಜೋರಾದ ಚಪ್ಪಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಬೆಳಿಗ್ಗೆ ಒಂದು ಮಾತು ಬೆಳಿಗ್ಗೆ 8:50 ಸತತವಾಗಿ ಬೀದರಿನ ಎಲ್ಲ ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಜೂನ್ 16ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಿಂದ ಅವರ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರಂತರವಾಗಿ 15 ದಿವಸಗಳಿಂದ ಎಲ್ಲ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಮಿಸ್ ಕಾಲ್ ಮುಖಾಂತರ ಸಂಘಟನೆ ಚುರುಕುಗೊಳಿಸಿ ಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಬೂತ್ ಮಟ್ಟ ಹಿಡ್ಕೊಂಡು ಕರ್ನಾಟಕ ರಾಜ್ಯದ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಹಿಂದುಳಿದರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಎಲ್ಲ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಪಕ್ಷದ ಸದಸ್ಯತ್ವವನ್ನು ನೋಂದಾಯಿಸಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯಲ್ಲಿ ಬೀದರ್ ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರದ ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ನಮ್ಮ ಪಕ್ಷದ ಒಂದು ಓಗೊಟ್ಟಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಿಗೆ ಕೈ ಮುಗಿದು ಕಳಕಳಿ ಕೇಳ್ಕೊತಾ ಈ ವೇದಿಕೆ ಮೇಲೆ ಎಲ್ಲ ನಿಮ್ಮ ನೆಚ್ಚಿನ ನಾಯಕರಾಗಂಥ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶಂಪುರವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖೋಬಾ ಅವರು, ಇನ್ನೋರ್ವ ಶಾಸಕರು ಮಾಜಿ ಆಗಿರ್ತಕ್ಕಂಥ ನಾಗಮಂಗಲದ ಸುರೇಶ್ ಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಡೆಸಿಕೊಟ್ಟಂಥ ಸೂರ್ಯಕಾಂತ್ ನಾಗವರ್ಪಳ್ಳಿ ಅವರಿಗೂ, ಉಮಾಕಾಂತ್ ನಾಗವರ್ಪಳ್ಳಿ, ತರುಣ್ ಅವರಿಗೂ, ನಮ್ಮ ಪಕ್ಷದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೂ, ಘಟಕದ ಅಧ್ಯಕ್ಷರುಗಳಿಗೂ, ಚುನಾಯಿತ ನಗರಸಭೆ ಸದಸ್ಯರುಗಳಿಗೂ, ರಾಜ್ಯ ಪದಾಧಿಕಾರಿಗಳಿಗೂ, ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ JDS ಪಕ್ಷದ ಮುಖಂಡರಿಗೂ, ಕಾರ್ಯಕರ್ತರಿಗೂ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಕ್ಕಿಂತ ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಣ್ಣವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ 2006ರಲ್ಲಿ ಮುಖ್ಯಮಂತ್ರಿಯಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಯಾವ್ದಾರ ಪಕ್ಷಕ್ಕಾದ್ರೆ ಸೇರ್ತದಂದ್ರೆ ಅದು JDS ಪಕ್ಷಕ್ಕೆ ಸೇರ್ತದಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮೆಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯ ಸಮೃದ್ಧಿ ಆಗಬೇಕಾದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಈ ಪ್ರಾದೇಶಿಕ ಪಕ್ಷಕ್ಕೆ ತಾವೆಲ್ಲರೂ ಬೆಳೆಸಿ ಉಳಿಸಿ ಹೆಚ್ಚಿನ ರೀತಿಯಲ್ಲಿ ಯಶಸ್ಸು ಕಾಣಿಸಿ ಯುವಕರೆಲ್ಲ ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕೈ ಬಲಪಡಿಸಬೇಕಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾನೇನು ಹೆಚ್ಚಿನ ಸಮಯ ತೊಗೊಳ್ಳಾರ್ದೇನೆ, ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಎಲ್ಲರಿಗೂ ಮತ್ತೊಂದು ಸರ್ತಿ ಸ್ವಾಗತವನ್ನು ಕೋರಿ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕಾಗಿ ಧನ್ಯವಾದ ಹೇಳ್ತಾ, ತಮ್ಮ ಊರಿಗೆ ಹೋಗಿ ಈಗಿನಿಂದಲೇ ಈ ಒಂದು ಮಿಸ್ಡ್ ಕಾಲ್ ಕಾರ್ಯಕ್ರಮದ ಸದಸ್ಯತ್ವ ಅಭಿಯಾನ ಚುರುಕಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು 15-20 ದಿವಸದಲ್ಲಿ ಒಂದು 50 ಲಕ್ಷ ಜನರ ಒಂದು ಮೆಂಬರ್ಶಿಪ್ ಮಾಡಬೇಕಂತ ಕೇಳ್ತಾ, ಈಗ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮಾತಾಡಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಬಂದಿದ್ದಾಗ ಮತ್ತೊಂದು ಸರ್ತಿ ನನ್ನ ಪರವಾಗಿ ಬೀದರ್ ಜಿಲ್ಲೆಯ JDS ಅಧ್ಯಕ್ಷನಾಗಿ ಹಾಗೂ ಪಕ್ಷದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೇಳಿ ಧನ್ಯವಾದ ಹೇಳಿ ತಮ್ಮೆಲ್ಲ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ನಾವೆಲ್ಲ ಕಾಯ್ತಾ